ನೀವೇನಾದರೂ ಚಾಟ್ ಜಿ ಪಿ ಟಿಯನ್ನು ಒಂದೇ ಕೆಲಸಕ್ಕೆ ರಿಪೀಟೆಡ್ಲಿ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ, ಪ್ರತಿ ಸಾರಿ ಚಾಟ್ ಓಪನ್ ಮಾಡಿದಾಗ ಝೀರೋಯಿಂದ ಶುರು ಮಾಡ್ತಾ ಇದ್ರಿ ಅಂತಂದ್ರೆ, ಚಾಟ್ ಜಿ ಪಿ ಟಿ ಪ್ರಾಜೆಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಐತಿ. ಅನ್ಕೊಡ್ರಿ ನೀವು ಚಾಟ್ ಜಿ ಪಿ ಟಿಯನ್ನು ಸ್ಟಡಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀರಿ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀರಿ, ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀರಿ, ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀರಿ. ಅದಕ್ಕೆ ರಿಲೇಟೆಡ್ ಇರೋ ಫೈಲ್ಸ್, ಇನ್ಸ್ಟ್ರಕ್ಷನ್ಸ್, ಇನ್ಫಾರ್ಮೇಷನನ್ನು ಹೊಸ ಚಾಟಲ್ಲಿ ಅಗೇನ್ ಆ್ಯಂಡ್ ಅಗೇನ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ವರ್ಕ್ ಮೆಸ್ಸಿ ಆಗೋದಂತರೂ ಗ್ಯಾರಂಟಿ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೋಸ್ಕರನೇ ಚಾಟ್ ಜಿ ಪಿ ಟಿ ಒಳಗಡೆ ಒಂದು ಸಪ್ರೇಟ್ ಸೆಕ್ಷನ್ ಐತಿ. ಇದಕ್ಕೆ ನಾವು ಚಾಟ್ ಜಿ ಪಿ ಟಿ ಪ್ರಾಜೆಕ್ಟ್ಸ್ ಅಂತೇಳಿ ಕರಿತೇವೆ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಚಾಟ್ ಜಿ ಪಿ ಟಿ ಒಳಗಡೆ ಚಾಟ್ ಜಿ ಪಿ ಟಿ ಪ್ರಾಜೆಕ್ಟ್ಸ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡೋದ, ಅವುಗಳನ್ನು ಯಾವ ಥರ ಸೆಟ್ ಮಾಡೋದ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾಟ್ ಜಿ ಪಿ ಟಿ ಪ್ರಾಜೆಕ್ಟ್ಸ್ಗಳನ್ನು ನಿಮ್ಮ ರಿಯಲ್ ಲೈಫ್ ಒಳಗಡೆ ನೀವು ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಎ ಐ ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫಸ್ಟ್ ಆಫ್ ಆಲ್ ಚಾಟ್ ಜಿ ಪಿ ಟಿಯನ್ನು ಓಪನ್ ಮಾಡ್ರಿ. ಇದರ ಡೈರೆಕ್ಟ್ ಲಿಂಕ್ ಇಲ್ಲಿ ಬರ್ತೈತಿ ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ಕೂಡ ಕೊಟ್ಟಿರ್ತೇನೆ. ಒಂದು ಥಿಂಗನ್ನು ನೋಟಿಸ್ ಮಾಡ್ರಿ, ನಾ ಇಲ್ಲಿ ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾ ಇವತ್ತು ಈ ವಿಡಿಯೋ ಒಳಗಡೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನಲ್ಲ, ಇದನ್ನ ನೀವು ಚಾಟ್ ಜಿ ಪಿ ಟಿ ಫ್ರೀ ವರ್ಷನ್, ಗೋ ಪ್ಲಸ್, ಮ್ಯಾಕ್ಸ್ ಎಲ್ಲದರೊಳಗಡೆ ಕೂಡ ಯೂಸ್ ಮಾಡಬಹುದಾ. ಇವಾಗ ಪ್ರಾಜೆಕ್ಟ್ಸ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡೋದಾ, ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಲೆಫ್ಟ್ ಸೈಡ್ ಬಾರ್ ಒಳಗಡೆಯಿಂದ ನೀವು ಪ್ರಾಜೆಕ್ಟ್ಸ್ ಅಂತ ಒಂದು ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ ಅಥವಾ ಡ್ಯಾಶ್ ಬೋರ್ಡ್ ಓಪನ್ ಆಗ್ತೈತಿ. ಇಲ್ಲಿ ನಿಮಗೆ ನ್ಯೂ ಅಂತ ಒಂದು ಬಟನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನೀವು ಪ್ರಾಜೆಕ್ಟ್ ನೇಮನ್ನು ಕೊಡಬೇಕು. ಪ್ರಾಜೆಕ್ಟ್ ನೇಮ್ ಕುಡ್ ಬಿ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ನೀವೇನಾದರೂ ಸ್ಟಡಿಗೋಸ್ಕರ ಯೂಸ್ ಮಾಡಾಕತ್ತಿದ್ರಿ ಅಂತಂದ್ರೆ ಮೈ ಸ್ಟಡೀಸ್ ಅಂತ ನೇಮನ್ನು ಕೊಡ್ರಿ. ನೀವು ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಮೈ ಬಿಸ್ನೆಸ್ ಅಂತ ಕೊಡ್ರಿ. ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಯೂಸ್ ಮಾಡಾಕತ್ತಿದ್ರಿ ಅಂತಂದ್ರೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಅಂತ ಕೊಡ್ರಿ, ಅಥವಾ ನಿಮ್ಮ ಚಾನಲ್ ನೇಮನ್ನು ಕೊಡ್ರಿ. ಸೊ ನಾ ಇವಾಗ ಇಲ್ಲಿ ಸ್ಟಡಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತೇನೆ, ಮತ್ತು ಇಲ್ಲಿ ಸ್ಟಡಿ ಅಂತೇಳಿ ನಾನಿಲ್ಲಿ ಒಂದು ನೇಮನ್ನು ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ನೀವು ಮೆಮರಿ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ಇದಾವೆ, ಡಿಫಾಲ್ಟ್ ಮೆಮರಿ, ಪ್ರಾಜೆಕ್ಟ್ ಓನ್ಲಿ ಮೆಮರಿ. ಇದರೊಳಗಡೆ ಡಿಫಾಲ್ಟ್ ಮೆಮರಿಯನ್ನು ಸೆಲೆಕ್ಟ್ ಮಾಡಿರಿ ಮತ್ತು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪ್ರಾಜೆಕ್ಟ್ ಓಪನ್ ಆಗ್ತದೆ. ನೀವಿಲ್ಲಿ ಈ ಪ್ರಾಜೆಕ್ಟನ್ನು ನೋಡ್ತಿರ್ಬೋದು. ಇವಾಗ ಪ್ರಾಜೆಕ್ಟ್ ಒಳಗಡೆ ನೀವು ಎಂಟರ್ ಆಗಿದ್ದೀರಿ. ಚಾಟ್ ಜಿ ಪಿ ಟಿ ಒಳಗಡೆ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಅಷ್ಟು ದೊಡ್ಡ ಕೆಲಸ ಇಲ್ಲ, ಬಟ್ ಇದನ್ನು ಸೆಟಪ್ ಮಾಡೋದೇನೈತಲ್ಲ ಅದು ತುಂಬ ಇಂಪಾರ್ಟೆಂಟ್ ಐತಿ. ಪ್ರಾಜೆಕ್ಟನ್ನು ಸೆಟಪ್ ಮಾಡಬೇಕು ಅಂತಂದರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ಪೇಜ್ ಓಪನ್ ಆಗ್ತೈತಿ. ಇಲ್ಲಿಂದ ನೀವು ಪ್ರಾಜೆಕ್ಟ್ ನೇಮನ್ನು ಮತ್ತೆ ಎಡಿಟ್ ಮಾಡ್ಬೋದು. ನಿಮಗೆ ಬೇಕು ಅಂತಂದ್ರೆ ಇಲ್ಲಿ ಎಮೋಜಿ ಮೇಲೆ ಕ್ಲಿಕ್ ಮಾಡಿ ನೀವು ಎಮೋಜಿಯನ್ನು ಸೆಲೆಕ್ಟ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್ ನಾ ಇದಕ್ಕೋಸ್ಕರ ಬುಕ್ಕನ್ನು ಸೆಲೆಕ್ಟ್ ಮಾಡ್ತೇನೆ, ಮತ್ತು ಅದ್ರ ಕಲರನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಬೋದಾ. ಇಲ್ಲಿ ಕಸ್ಟಮ್ ಕಲರನ್ನು ಸೆಲೆಕ್ಟ್ ಮಾಡ್ಬೋದಾ, ಇಲ್ಲಾಂದರೆ ಇಲ್ಲಿ ಆಲ್ರೆಡಿ ಇದಾವಲ್ಲ ಇದ್ರೊಳಗಡೆಯಿಂದ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು. ನಾ ಇಲ್ಲಿ ಬ್ಲೂ ಕಲರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇನ್ಸ್ಟ್ರಕ್ಷನ್ಸ್ ಅಂತ ಐತಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ನಾವಿಲ್ಲಿ ಕಾಂಟೆಕ್ಸ್ಟ್ ಅನ್ನ ಕೊಡ್ತಾ ಇದ್ದೀವಿ, ಅಂದ್ರೆ ಇದಕ್ಕೆ ಕಸ್ಟಮೈಸ್ಡ್ ರೂಲ್ಸ್ ಅನ್ನ ಕೊಡ್ತಾ ಇದ್ದೀವಿ, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇದ್ದೀವಿ. ಅಂದರೆ ಚಾಟ್ ಜಿ ಪಿ ಟಿ ಈ ಪ್ರಾಜೆಕ್ಟ್ ಒಳಗಡೆ ನಮಗೆ ಏನನ್ನು ಕೂಡ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಬರೆದಿರೋ ಇನ್ಸ್ಟ್ರಕ್ಷನ್ಸನ್ನು ಕನ್ಸಿಡರ್ ಮಾಡಿನೇ ನಮಗೆ ಆನ್ಸರ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಬಿಸ್ನೆಸ್ಗೋಸ್ಕರ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ರಿ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದಾ. ನೀವೇನಾದರೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಅದ್ರ ಪ್ರಕಾರ ನೀವು ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದಾ. ನಾ ಇವಾಗ ಇಲ್ಲಿ ಸ್ಟಡಿಗೋಸ್ಕರ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ, ಅದ್ರ ಪ್ರಕಾರ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾನೆ, ಒಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಇದು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ನಾ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಈ ಸೇಮ್ ಇನ್ಸ್ಟ್ರಕ್ಷನ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ನಿಮಗೆ ಇನ್ಸ್ಪಿರೇಷನ್ಗೋಸ್ಕರ ಚೆಕ್ ಮಾಡಿಕೊಡ್ರಿ, ನಿಮಗೆ ಬೇಕು ಅಂತಂದರೆ ಯೂಸ್ ಮಾಡಿಕೊಡ್ರಿ, ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗ್ತೈತಿ. ಇಟ್ ಈಸ್ ಅ ವೆಲ್ ರಿಟನ್ ಒನ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೆಮರಿ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2 ಆಪ್ಷನ್ ಇದಾವೆ. ಇದರೊಳಗಡೆ ನಾನು ನಿಮಗೆ ಡಿಫಾಲ್ಟ್ ಮೆಮರಿಯನ್ನು ಸಜೆಸ್ಟ್ ಮಾಡ್ತೇನೆ, ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡ್ರಿ. ಇವಾಗ ಚಾಟ್ ಜಿ ಪಿ ಟಿ ಒಳಗಡೆ ಈ ಪ್ರಾಜೆಕ್ಟ್ ಒಳಗಡೆ ಸ್ಪೆಸಿಫಿಕಲಿ ನಾವು ಯಾವುದೂ ಕ್ವಶನ್ಸ್ಗಳನ್ನು ಕೇಳಿದ್ರೆ ಇದು ನಮಗೆ ಆ ಇನ್ಸ್ಟ್ರಕ್ಷನ್ಸನ್ನು ಕನ್ಸಿಡರ್ ಮಾಡಿನೇ ನಮಗೆ ಆನ್ಸರನ್ನು ಮಾಡ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಸೋರ್ಸಸ್. ಇಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಬಹುದಾ. ಇದಕ್ಕೆ ನಾಲೆಜ್ ಬೇಸ್ ಅಂತ ಕೂಡ ಕರೀತಾರೆ.
ಇಲ್ಲಿ ನೀವು PDFsಗಳನ್ನು ಆ್ಯಡ್ ಮಾಡ್ಬೋದು, ಇಮೇಜಸನ್ನು ಆ್ಯಡ್ ಮಾಡ್ಬೋದು, ಸ್ಕ್ರೀನ್ಶಾಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು, ರಾ ಟೆಕ್ಸ್ಟನ್ನು ಕೂಡ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಬಿಸ್ನೆಸ್ಗೋಸ್ಕರ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ನೀವು ಆ್ಯಡ್ ಮಾಡ್ಬೋದು. ಸ್ಟಡಿಗೋಸ್ಕರ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಸ್ಟಡಿ ಮಟೀರಿಯಲನ್ನು ಆ್ಯಡ್ ಮಾಡ್ಬೋದು, PDF ನೋಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು, ರಾ ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು. ನೀವೇನಾದರೂ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಓಲ್ಡ್ ಸ್ಕ್ರಿಪ್ಟನ್ನು ಆ್ಯಡ್ ಮಾಡ್ಬೋದು, ರಿಸರ್ಚನ್ನು ಆ್ಯಡ್ ಮಾಡ್ಬೋದು. ಸೊ ಇವಾಗ ನಿಮಗೆ ಗೊತ್ತಾಯ್ತು ChatGPT ಒಳಗಡೆ ಯಾವ ಥರ ನೀವು ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಮತ್ತು ಸೆಟಪ್ ಮಾಡೋದು ಅಂತೇಳಿ. ಇವಾಗ ಇದನ್ನು ಯೂಸ್ ಯಾವ ಥರ ಮಾಡೋದು? ಇಟ್ ಈಸ್ ವೆರಿ ಸಿಂಪಲ್. ನೀವು ಒಂದ್ಸರಿ ಇದನ್ನೆಲ್ಲ ಸೆಟ್ ಮಾಡಿದ್ಮೇಲೆ ಇಲ್ಲಿ ನ್ಯೂ ಚಾರ್ಟಿನ ಸ್ಟಡಿ ಅಂತ ಐತಿ, ನಿಮ್ಮ ಪ್ರಾಜೆಕ್ಟ್ ಪ್ರಕಾರ ಇಲ್ಲಿ ಹೆಸರು ಬರ್ತೈತಿ. ಇಲ್ಲಿ ಬಂದುಬಿಟ್ರೆ ನಿಮ್ಮ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಎಕ್ಸ್ಪ್ಲೇನ್ ಅಕೌಂಟ್ ಗೋಲ್ಡನ್ ರೂಲ್ಸ್ ಅಥವಾ ಅಕೌಂಟಿಂಗ್ ಗೋಲ್ಡನ್ ರೂಲ್ಸ್ ಅಂತೇಳಿ ಒಂದು ಪ್ರಾಂಪ್ಟನ್ನು ಕೊಡ್ತಾ ಇದ್ದಾನೆ. ಇದನ್ನು ಕೊಟ್ಟ ತಕ್ಷಣ ನೋಡ್ರಿ ಇದು ನನಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತೈತಿ ಅಂತೇಳಿ. ಇದು ನಮ್ಮ ಕಾಂಟೆಕ್ಸ್ಟ್ ಏನು ಕೊಟ್ಟಿದ್ವಲ್ಲ, ನಾವು ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ವಲ್ಲ ಅದನ್ನು ಮತ್ತು ನಾವು ಏನೆಲ್ಲ ಫೈಲ್ಸ್ ಆ್ಯಡ್ ಮಾಡಿದ್ದೇವಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಆನ್ಸರನ್ನು ಕೊಡ್ತೈತಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಒಳಗಡೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದೆ ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಸೋರ್ಸಸ್ ಒಳಗಡೆ ಆ ಫೈಲನ್ನು ಇದು ರೆಫರ್ ಮಾಡ್ಲಿಕ್ಕತ್ತೈತಿ. ಸೊ ಈ ಥರ ನಮಗಿದೆ, ನಮ್ಮ ಕಾಂಟೆಕ್ಸ್ಟನ್ನು ಯೂಸ್ ಮಾಡಿ ನಮ್ಗೆ ರೆಸ್ಪಾನ್ಸನ್ನು ಕೊಡ್ತೈತಿ. ನೀವು ವೆರಿಫೈ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಸೋರ್ಸಸ್ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ ಇದು ಯಾವ ಸೋರ್ಸಸನ್ನು ಯೂಸ್ ಮಾಡೈತಿ ಅಂತ ಹೇಳಿ. ಇದೇ ಥರ ನೀವು ಮಲ್ಟಿಪಲ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾ ಇದಕ್ಕೆ ಮತ್ತೆ ಇಲ್ಲಿ ಕೇಳ್ತೇನೆ, ಹೆಲ್ಪ್ ಮೀ ವಿತ್ ಎಕ್ಸಾಮ್ ಪ್ರಿಪ್ರೇಷನ್. ಓಕೆ, ಸೊ ಇವಾಗ ನಾ ಇದಕ್ಕೆ ಈ ಥರ ಕೊಟ್ಟ ತಕ್ಷಣ ಇದು ನನಗೆ ನಾ ಏನು ಕಾಂಟೆಕ್ಸ್ಟನ್ನು ಕೊಟ್ಟಿದ್ದೀನಲ್ಲ ಅದ್ರ ಪ್ರಕಾರನೇ ನನಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತೈತಿ. ಅಗೇನ್ ಇಲ್ಲಿ ಸೋರ್ಸಸ್ ಒಳಗಡೆ ಅದೇ ಫೈಲನ್ನು ಇದು ರೆಫರ್ ಮಾಡ್ಲಿಕ್ಕತ್ತೈತಿ. ಐ ಹೋಪ್ ಯು ಗೆಟ್ ದ ಐಡಿಯಾ. ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ ನೀವು ಇಲ್ಲಿ ಈ ಸ್ಟಡಿ ಪ್ರಾಜೆಕ್ಟ್ ಏನು ಕ್ರಿಯೇಟ್ ಮಾಡಿದೆ ಅಲ್ಲ ನಾನು, ಇದ್ರೊಳಗಡೆ ನಾ ಎಷ್ಟು ಕ್ವಶನ್ಸ್ಗಳನ್ನು ಕೇಳಿ ಎಷ್ಟು ಕನ್ವರ್ಸೇಷನನ್ನು ಮಾಡಿದ್ರೂ ಕೂಡ ಇದು ಇಲ್ಲೇ ಇರ್ತೈತಿ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಒಳಗಡೆ ಇರ್ತೈತಿ. ನಾಳೆ ನಾನು ಒಂದು ವಾರ ಬಿಟ್ಟು ಒಂದು ತಿಂಗಳ ಬಿಟ್ಟು ನನಗೆ ಮತ್ತೇನಾದರೂ ಸ್ಟಡಿ ರಿಲೇಟೆಡ್ ಪ್ರಾಜೆಕ್ಟ್ ಒಳಗಡೆ ಏನಾದರೂ ಬೇಕು ಅಂತಂದರೆ ನಾ ಡೈರೆಕ್ಟಾಗಿ ಈ ಪ್ರಾಜೆಕ್ಟ್ ಒಳಗಡೆ ಬಂದೆ ಅಂತಂದರೆ ಎಲ್ಲ ಇಲ್ಲೇ ಇರ್ತೈತಿ. ಅದಕ್ಕೆ ರಿಲೇಟೆಡ್ ಇರೋ ಫೈಲ್ಸ್ ಇಲ್ಲೇ ಇರ್ತಾವೆ, ಅದಕ್ಕೆ ರಿಲೇಟೆಡ್ ಇರೋ ಚಾರ್ಟ್ ಇಲ್ಲೇ ಇರ್ತಾವೆ, ರಿಸರ್ಚ್ ಇಲ್ಲೇ ಇರ್ತೈತಿ. ಎವ್ರಿಥಿಂಗ್ ಈಸ್ ಇನ್ ಒನ್ ಪ್ಲೇಸ್. ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ಕ್ರಿಯೇಟಿಂಗ್ ಅ ಪ್ರಾಜೆಕ್ಟ್. ಇವಾಗ ಈ ಪ್ರಾಜೆಕ್ಟನ್ನು ನೀವೇನಾದರೂ ಕ್ವಿಕ್ಕಾಗಿ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ, ಪಿನ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಸೈಡ್ ಬಾರ್ ಒಳಗಡೆ ನಿಮಗಿದು ಇಲ್ಲಿ ಡೈರೆಕ್ಟ್ ಪಿನ್ಡ್ ಆಪ್ಷನ್ ಒಳಗಡೆ ಇಲ್ಲಿ ಡೈರೆಕ್ಟಾಗಿ ಆಕ್ಸೆಸ್ ಮಾಡಲಿಕ್ಕೆ ಸಿಗ್ತೈತಿ. ಇದೇ ಥರ ನೀವು ನಿಮ್ಮ ರಿಯಲ್ ಲೈಫ್ ಒಳಗಡೆ ವೇರಿಯಸ್ ಯೂಸ್ ಕೇಸಸ್ಗೋಸ್ಕರ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂತಂದರೆ ಬಿಸ್ನೆಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಿರಿ. ಸ್ಟೂಡೆಂಟ್ ಆಗಿದ್ರಿ ಅಂದ್ರೆ ಸ್ಟಡಿಗೋಸ್ಕರ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಿರಿ. ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದರೆ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಿರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಡೈರೆಕ್ಟ್ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.